ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳ ಕಡೆ ಗಮನ ಹರಿಸೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬಹಳ ಅನುಕೂಲಕರವಾದ ಪ್ರಶ್ನೆಗಳು. FDA, SDA, ಪೊಲೀಸ್, GPT ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲಕರವಾದ ಪ್ರಶ್ನೆಗಳನ್ನು ನಾವು ತಿಳಿದುಕೊಳ್ಳೋಣ. 100 ಪ್ರಶ್ನೆಗಳ ಕಡೆ ನಾವು ಗಮನ ಹರಿಸೋಣ. ಪ್ರಶ್ನೆ 1, ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 2, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು? ಭಾರತದ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 3, ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಪುನರುಜ್ಜೀವನದ ಪಿತಾಮಹ ಎಂದು ಯಾರು ಕರೆದರು? ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಪುನರುಜ್ಜೀವನದ ಪಿತಾಮಹ ಎಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೆದರು. ಪ್ರಶ್ನೆ 4, ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು? ರಾಜಾರಾಮ್ ಮೋಹನ್ ರಾಯ್ ಅವರು 1819ರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಶ್ನೆ 5, ಬ್ರಹ್ಮಸಭಾ ಎಂಬ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು? ಬ್ರಹ್ಮಸಭಾ ಎಂಬ ಸಂಸ್ಥೆಯನ್ನು 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದರು. ಬ್ರಹ್ಮಸಭಾ. ಪ್ರಶ್ನೆ 6, ಬ್ರಹ್ಮಸಭಾ ಏನೆಂದು ಮರುನಾಮಕರಣಗೊಂಡಿತು? ಬ್ರಹ್ಮಸಭಾ ಬ್ರಹ್ಮ ಸಮಾಜ ಎಂದು 1828ರಲ್ಲಿ ಮರುನಾಮಕರಣಗೊಂಡಿತು. ಪ್ರಶ್ನೆ 7, ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಬ್ರಿಟಿಷ್ ಸರ್ಕಾರವನ್ನು ಯಾರು ಕೋರಿದರು? ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಬ್ರಿಟಿಷ್ ಸರ್ಕಾರವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಕೋರಿದರು. ಪ್ರಶ್ನೆ 8, ಸತಿ ಪದ್ಧತಿ ಆಚರಣೆ ನಿಷೇಧಿಸಿದ ಗವರ್ನರ್ ಯಾರು? ಸತಿ ಪದ್ಧತಿ ಆಚರಣೆ ನಿಷೇಧಿಸಿದ ಗವರ್ನರ್ ವಿಲಿಯಂ ಬೆಂಟಿಂಗ್ 1829ರಲ್ಲಿ ನಿಷೇಧಿಸಿದನು. ಪ್ರಶ್ನೆ 9, ಸಂವಾದ ಕೌಮುದಿ ಪತ್ರಿಕೆ ಹೊರಡಿಸಿದವರು ಯಾರು? ಸಂವಾದ ಕೌಮುದಿ ಪತ್ರಿಕೆ ಹೊರಡಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು. ಪ್ರಶ್ನೆ 10, ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು. ಪ್ರಶ್ನೆ 11, ರಾಜಾರಾಮ್ ಮೋಹನ್ ರಾಯರ ನಂತರ ಬ್ರಹ್ಮ ಸಮಾಜ ಮುಂದುವರೆಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯರ ನಂತರ ಬ್ರಹ್ಮ ಸಮಾಜ ಮುಂದುವರೆಸಿದವರು ದೇವೇಂದ್ರನಾಥ್ ಟ್ಯಾಗೋರ್ ಮತ್ತು ಕೇಶವ್ ಚಂದ್ರ ಸೇನ್ರವರು. ಪ್ರಶ್ನೆ 12, ರಾಜ ಎಂಬುದು ರಾಮ್ ಮೋಹನ್ ರಾಯ್ ಅವರಿಗೆ ಯಾರು ಬಿರುದನ್ನು ನೀಡಿದ್ದರು? ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದನ್ನು ಮೊಘಲ್ ಬಾದ್ಶಾಹ 1829ರಲ್ಲಿ ನೀಡಿದ್ದನು. ಪ್ರಶ್ನೆ 13, ಪ್ರಾರ್ಥನಾ ಸಮಾಜ ಯಾವಾಗ ಸ್ಥಾಪನೆಯಾಯಿತು? ಪ್ರಾರ್ಥನಾ ಸಮಾಜ 1867ರಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 14, ಪ್ರಾರ್ಥನಾ ಸಮಾಜ ಯಾರು ಸ್ಥಾಪಿಸಿದರು? ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗರವರು ಸ್ಥಾಪಿಸಿದರು. ಪ್ರಶ್ನೆ 15, ಸತ್ಯಶೋಧಕ ಸಮಾಜ ಯಾರು ಸ್ಥಾಪಿಸಿದರು? ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಫುಲೆಯವರು ಸ್ಥಾಪಿಸಿದರು. ಪ್ರಶ್ನೆ 16, ಗುಲಾಮಗಿರಿ ಎಂಬ ಕೃತಿ ರಚಿಸಿದವರು ಯಾರು? ಗುಲಾಮಗಿರಿ ಎಂಬ ಕೃತಿ ರಚಿಸಿದವರು ಜ್ಯೋತಿಬಾ ಫುಲೆಯವರು. ಪ್ರಶ್ನೆ 17, ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು? ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದವರು ಜ್ಯೋತಿಬಾ ಫುಲೆಯವರು. ಪ್ರಶ್ನೆ 18, ಬಾಲ ವಿಧವೆಯರಿಗೆ 1863ರಲ್ಲಿ
ಪುನರ್ವಸತಿ ಕೇಂದ್ರ ಸ್ಥಾಪಿಸಿದವರು ಯಾರು? ಬಾಲವಿಧವೆಯರಿಗೆ 1863ರಲ್ಲಿ ಪುನರ್ವಸತಿ ಕೇಂದ್ರ ಸ್ಥಾಪಿಸಿದವರು ಜ್ಯೋತಿಬಾ ಫುಲೆಯವರು. ಪ್ರಶ್ನೆ 19. ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರಾಗಿ ಯಾರನ್ನು ಸ್ವೀಕರಿಸಿದ್ದರು? ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶಕರಾಗಿ ಜ್ಯೋತಿಬಾ ಫುಲೆಯವರನ್ನು ಸ್ವೀಕರಿಸಿದ್ದರು. ಪ್ರಶ್ನೆ 20. ತರುಣ ಬಂಗಾಳಿ ಚಳವಳಿ ಪ್ರಾರಂಭಿಸಿದವರು ಯಾರು? ತರುಣ ಬಂಗಾಳಿ ಚಳವಳಿ ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡಿರೋಜಿಯೋ. ಪ್ರಶ್ನೆ 21. ಆರ್ಯ ಸಮಾಜ ಯಾವಾಗ ಸ್ಥಾಪನೆಯಾಯಿತು? ಆರ್ಯ ಸಮಾಜ 1875ರಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 22. ಆರ್ಯ ಸಮಾಜದ ಸ್ಥಾಪಕರು ಯಾರು? ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿಯವರು. ಪ್ರಶ್ನೆ 23. ದಯಾನಂದ ಸರಸ್ವತಿಯವರ ಮೊದಲ ಹೆಸರೇನು? ದಯಾನಂದ ಸರಸ್ವತಿಯವರ ಮೊದಲ ಹೆಸರು ಮೂಲಶಂಕರ. ಪ್ರಶ್ನೆ 24. ಭಾರತದ ಆದರ್ಶ ಸಮಾಜ ಪುನಃಸ್ಥಾಪನೆಯಾಗಬೇಕು ಎಂಬುದು ಯಾರ ಆಶಯವಾಗಿತ್ತು? ಭಾರತದ ಆದರ್ಶ ಸಮಾಜ ಸ್ಥಾಪನೆಯಾಗಬೇಕು ಎಂಬುದು ಸ್ವಾಮಿ ದಯಾನಂದ ಸರಸ್ವತಿಯವರ ಆಶಯವಾಗಿತ್ತು. ಪ್ರಶ್ನೆ 25. ವೇದಗಳಿಗೆ ಹಿಂದಿರುಗಿ ಇದು ಯಾರ ಕರೆಯಾಗಿತ್ತು? ವೇದಗಳಿಗೆ ಹಿಂದಿರುಗಿ ಇದು ದಯಾನಂದ ಸರಸ್ವತಿಯವರ ಘೋಷಣೆಯಾಗಿತ್ತು. ಪ್ರಶ್ನೆ 26. ದಯಾನಂದ ಸರಸ್ವತಿಯವರ ಪ್ರಸಿದ್ಧ ಕೃತಿ ಯಾವುದು? ದಯಾನಂದ ಸರಸ್ವತಿಯವರ ಪ್ರಸಿದ್ಧ ಕೃತಿ ಸತ್ಯಾರ್ಥ ಪ್ರಕಾಶ. ಪ್ರಶ್ನೆ 27. ರಾಷ್ಟ್ರೀಯ ಚಳವಳಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಸಮಾಜ ಸುಧಾರಕ ಯಾರು? ರಾಷ್ಟ್ರೀಯ ಚಳವಳಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಸಮಾಜ ಸುಧಾರಕ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 28. ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೈದಿಕ ಶಾಲೆ ಪ್ರಾರಂಭಿಸಿದವರು ಯಾರು? ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೈದಿಕ ಶಾಲೆ ಸ್ಥಾಪಿಸಿದವರು ಲಾಲಾ ಹಂಸರಾಜ್. ಪ್ರಶ್ನೆ 28. ಶುದ್ಧಿ ಚಳುವಳಿ ಆರಂಭಿಸಿದವರು ಯಾರು? ಶುದ್ಧಿ ಚಳುವಳಿ ಆರಂಭಿಸಿದವರು ದಯಾನಂದರ ಶಿಷ್ಯರಾದ ಶ್ರದ್ಧಾನಂದರು. ಪ್ರಶ್ನೆ 29. ಸ್ತ್ರೀಯರು ಸೇರಿದಂತೆ ಎಲ್ಲರೂ ವೇದಗಳನ್ನು ಕಲಿಯುವ ಅಧಿಕಾರವಿದೆ ಎಂದವರು ಯಾರು? ಸ್ತ್ರೀಯರು ಸೇರಿದಂತೆ ಎಲ್ಲರೂ ವೇದಗಳನ್ನು ಕಲಿಯುವ ಅಧಿಕಾರವಿದೆ ಎಂದು ಹೇಳಿದವರು ದಯಾನಂದ ಸರಸ್ವತಿಯವರು. ಪ್ರಶ್ನೆ 30. ಗೋಪೂಜೆಯನ್ನು ಪ್ರತಿಪಾದಿಸಿದವರು ಯಾರು? ಗೋಪೂಜೆಯನ್ನು ಪ್ರತಿಪಾದಿಸಿದವರು ದಯಾನಂದ ಸರಸ್ವತಿಯವರು. ಪ್ರಶ್ನೆ 31. ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಸಮಾಜ ಯಾವುದು? ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಸಮಾಜ ಆರ್ಯ ಸಮಾಜ. ಪ್ರಶ್ನೆ 31. ರಾಮಕೃಷ್ಣ ಮಿಷನ್ ಯಾವಾಗ ಸ್ಥಾಪನೆಯಾಯಿತು? ರಾಮಕೃಷ್ಣ ಮಿಷನ್ 1897ರಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 32. ರಾಮಕೃಷ್ಣ ಮಿಷನ್ ಯಾರು ಸ್ಥಾಪಿಸಿದರು? ರಾಮಕೃಷ್ಣ ಮಿಷನ್ನನ್ನು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು. ಪ್ರಶ್ನೆ 33. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರೇನು? ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ. ಪ್ರಶ್ನೆ 34. ಸ್ವಾಮಿ ವಿವೇಕಾನಂದರು ಯಾವಾಗ ಜನಿಸಿದರು? ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ 1863ರ ಜನವರಿ 12ರಂದು ಜನಿಸಿದರು.
ಪ್ರಶ್ನೆ 35. ಅಮೇರಿಕಾದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಯಾವಾಗ ನಡೆಯಿತು? ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ 1893ರಲ್ಲಿ ನಡೆಯಿತು. ಪ್ರಶ್ನೆ 36. ನರೇಂದ್ರನಾಥ್ ದತ್ತರ ಹೆಸರು ಸ್ವಾಮಿ ವಿವೇಕಾನಂದ ಎಂದು ಯಾರ ಸಲಹೆ ಮೇರೆಗೆ ಮರುನಾಮಕರಣ ಮಾಡಲಾಯಿತು? ವಿವೇಕಾನಂದರ ಹೆಸರಿಗೆ ಸಲಹೆ ನೀಡಿದವರು ಖೇತ್ರಿಯ ರಾಜರು 1892ರಲ್ಲಿ. ಪ್ರಶ್ನೆ 37. ಎಲ್ಲಿಯವರೆಗೆ ಜನರು ಹಸಿವು, ಬಡತನ ಮತ್ತು ಅಜ್ಞಾನದಲ್ಲಿರುವರೋ ಅಲ್ಲಿಯವರೆಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದವರು ಯಾರು? ಸ್ವಾಮಿ ವಿವೇಕಾನಂದರು. ಪ್ರಶ್ನೆ 38. 1856ರಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹ ಎಲ್ಲಿ, ಯಾರ ನೇತೃತ್ವದಲ್ಲಿ ನಡೆಯಿತು? ಕೋಲ್ಕತ್ತಾದಲ್ಲಿ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಮೊದಲ ಕಾನೂನುಬದ್ಧ ವಿಧವಾ ಪುನರ್ವಿವಾಹ ನಡೆಯಿತು. ಪ್ರಶ್ನೆ 39. ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನು? ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶ ಮಾನವ ಹಿತ ಮತ್ತು ಸಮಾಜ ಸೇವೆಯನ್ನು ನಿರಂತರ ನಡೆಸಿಕೊಂಡು ಹೋಗಲು ಸ್ಥಾಪಿಸಿದರು. ಪ್ರಶ್ನೆ 40. ಸ್ವಾಮಿ ವಿವೇಕಾನಂದರನ್ನು ಯಾರು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸಿದರು? ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸಿದವರು ಬಾಲಗಂಗಾಧರ್ ತಿಲಕರು. ಪ್ರಶ್ನೆ 41. ಥಿಯೋಸಾಫಿಕಲ್ ಸೊಸೈಟಿ ಎಲ್ಲಿ ಸ್ಥಾಪನೆಯಾಯಿತು? ಥಿಯೋಸಾಫಿಕಲ್ ಸೊಸೈಟಿ ನ್ಯೂಯಾರ್ಕ್ನಲ್ಲಿ 1875ರಲ್ಲಿ ಸ್ಥಾಪನೆಯಾಯಿತು. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಎಲ್ಲಿ ಪ್ರಾರಂಭವಾಯಿತು? ಚೆನ್ನೈನ ಬಳಿ ಅಡ್ಯಾರ ಎಂಬಲ್ಲಿ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾಯಿತು. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಯಾರು? ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಆನಿ ಬೆಸೆಂಟರು. ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಎಂಬ ಪತ್ರಿಕೆ ಹೊರಡಿಸಿದವರು ಯಾರು? ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಎಂಬ ಪತ್ರಿಕೆ ಹೊರಡಿಸಿದವರು ಆನಿ ಬೆಸೆಂಟರು. ಪ್ರಶ್ನೆ 45. ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಸ್ಥಾಪಿಸಿದವರು ಯಾರು? ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜು ಸ್ಥಾಪಿಸಿದವರು ಆನಿ ಬೆಸೆಂಟರು. ಪ್ರಶ್ನೆ 46. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾದವರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾದವರು ಆನಿ ಬೆಸೆಂಟ್ ಅವರು 1917ರಲ್ಲಿ. ಪ್ರಶ್ನೆ 47. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಯಾವಾಗ ಸ್ಥಾಪನೆಯಾಯಿತು? ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು 1875ರಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 48. ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಯಾವಾಗ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಯಿತು? ಆಂಗ್ಲೋ ಓರಿಯೆಂಟಲ್ ಕಾಲೇಜು ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ 1920ರಲ್ಲಿ ಮರುನಾಮಕರಣಗೊಂಡಿತು. ಪ್ರಶ್ನೆ 49. ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಯಾರು ಸ್ಥಾಪಿಸಿದರು? ಶ್ರೀ ನಾರಾಯಣ ಗುರು ಎಂಬುವವರು 1903ರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಶ್ನೆ 50. ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ ಇದು ಯಾರ ಆಶಯವಾಗಿತ್ತು?
ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ, ಇದು ಶ್ರೀ ನಾರಾಯಣ ಗುರು ಅವರ ಆಶಯವಾಗಿತ್ತು. ಪ್ರಶ್ನೆ 51. 1857ರ ದಂಗೆಯನ್ನು ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧವೆಂದು ಕರೆದವರು ಯಾರು? 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ವಿನಾಯಕ್ ದಾಮೋದರ್ ಸಾವರ್ಕರ್, ವಿ.ಡಿ. ಸಾವರ್ಕರ್. ಪ್ರಶ್ನೆ 52. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಯಾರು? ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ 53. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಡಾಲ್ ಹೌಸಿ. ಪ್ರಶ್ನೆ 54. ಬಿಳಿಯರ ಮೇಲಿನ ಹೊರೆ ಈ ಸಿದ್ಧಾಂತ ಕೊಟ್ಟವನು ಯಾರು? ಬಿಳಿಯರ ಮೇಲಿನ ಹೊರೆ ಈ ಸಿದ್ಧಾಂತ ಕವಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರದ್ದು. ಪ್ರಶ್ನೆ 55. ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಯಾರು ಜಾರಿಗೆ ತಂದರು? ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತಂದನು. ಈತ ಭಾರತದ ಮೊದಲ ವೈಸರಾಯ. ಮಂಗಲ್ ಪಾಂಡೆ ಯಾರನ್ನು ಗುಂಡಿಟ್ಟು ಕೊಂದನು? ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿ ಹಡ್ಸನ್ ಎಂಬಾತನನ್ನು ಗುಂಡಿಟ್ಟು ಕೊಂದನು. ಪ್ರಶ್ನೆ 57. ಸಿಪಾಯಿಗಳು ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಸಿಪಾಯಿಗಳು ಘೋಷಿಸಿದರು. ಪ್ರಶ್ನೆ 58. ದಿಲ್ಲಿಯಲ್ಲಿ ಯಾರ ನೇತೃತ್ವದಲ್ಲಿ ಸಿಪಾಯಿಗಳು ದಂಗೆ ಎದ್ದಿದ್ದರು? ದಿಲ್ಲಿಯಲ್ಲಿ ಬಖ್ತ್ ಖಾನ್ ಎಂಬುವವನ ನೇತೃತ್ವದಲ್ಲಿ ಸಿಪಾಯಿಗಳು ದಂಗೆ ಎದ್ದಿದ್ದರು. ಪ್ರಶ್ನೆ 59. ಕಾನ್ಪುರದಲ್ಲಿ ಸಿಪಾಯಿಗಳು ಯಾರ ನೇತೃತ್ವದಲ್ಲಿ 1857ರಲ್ಲಿ ದಂಗೆ ಎದ್ದರು? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾನ್ಪುರದಲ್ಲಿ ಸಿಪಾಯಿಗಳು ನಾನಾ ಸಾಹೇಬನ ನೇತೃತ್ವದಲ್ಲಿ ದಂಗೆ ಎದ್ದರು. ಲಕ್ನೋದಲ್ಲಿ ಸಿಪಾಯಿಗಳು ಯಾರ ನೇತೃತ್ವದಲ್ಲಿ ದಂಗೆ ಎದ್ದರು? ಲಕ್ನೋದಲ್ಲಿ ಸಿಪಾಯಿಗಳು ಬೇಗಂ ಹಜರತ್ ಮಹಲ್ ಅವರ ನೇತೃತ್ವದಲ್ಲಿ ದಂಗೆ ಎದ್ದರು. ಪ್ರಶ್ನೆ 61. ಝಾನ್ಸಿಯಲ್ಲಿ ಸಿಪಾಯಿಗಳು ಯಾರ ನೇತೃತ್ವದಲ್ಲಿ ದಂಗೆ ಎದ್ದರು? ಝಾನ್ಸಿಯಲ್ಲಿ ಸಿಪಾಯಿಗಳು ರಾಣಿ ಲಕ್ಷ್ಮೀಬಾಯಿಯ ನೇತೃತ್ವದಲ್ಲಿ ದಂಗೆ ಎದ್ದರು. ಪ್ರಶ್ನೆ 62. ಬಿಹಾರದಲ್ಲಿ 1857ರಲ್ಲಿ ಯಾರ ನೇತೃತ್ವದಲ್ಲಿ ದಂಗೆ ನಡೆಯಿತು? ಬಿಹಾರದಲ್ಲಿ ದಂಗೆಯು 1857ರಲ್ಲಿ ಕುಂವರ್ ಸಿಂಗ್ ಎಂಬುವರ ನೇತೃತ್ವದಲ್ಲಿ ನಡೆಯಿತು. ಪ್ರಶ್ನೆ 63. ರಾಷ್ಟ್ರೀಯತೆ ಎಂದರೇನು? ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಜನರ ಮನದಲ್ಲಿ ಮೂಡುವ ನಾವೆಲ್ಲರೂ ಒಂದೇ ಎಂಬ ಭಾವನೆ ರಾಷ್ಟ್ರೀಯತೆ. ಪ್ರಶ್ನೆ 64. ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಕೃತಿ ಬರೆದವರು ಯಾರು? ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಕೃತಿ ಬರೆದವರು ದಾದಾಬಾಯಿ ನವರೋಜಿಯವರು. ಪ್ರಶ್ನೆ 65. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು? 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಪ್ರಶ್ನೆ 66. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಎ.ಒ. ಹ್ಯೂಮ್, ಎಲನ್ ಆಕ್ಟಿವಿಯನ್ ಹ್ಯೂಮ್ ಅಂತಕ್ಕಂಥವರು 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ಸ್ಥಾಪನೆಯಾಯಿತು? ಪ್ರಶ್ನೆ 67.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಂಬೈನಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 68. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧ್ಯಕ್ಷರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ, ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಪ್ರಶ್ನೆ 69. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೆಯಿತು. ಪ್ರಶ್ನೆ 70. ಕಾಂಗ್ರೆಸ್ ಮೊದಲ ಅಧಿವೇಶನದಲ್ಲಿ ಎಷ್ಟು ಜನರು ಭಾಗವಹಿಸಿದ್ದರು? ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ 72 ಜನರು ಭಾಗವಹಿಸಿದ್ದರು. ಪ್ರಶ್ನೆ 73. ಮಂದಗಾಮಿಗಳ ಕಾಲ ಯಾವುದು? ಮಂದಗಾಮಿಗಳ ಕಾಲ 1885ರಿಂದ 1905. ಪ್ರಶ್ನೆ 74. ಮಂದಗಾಮಿ ನಾಯಕರು ಯಾರು? ಮಂದಗಾಮಿ ನಾಯಕರು ಮ ಸು ಗೋ ದ ಬ ಎಂದರೆ ಮಹಾದೇವ್ ಗೋವಿಂದ ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಬದರುದ್ದೀನ್ ತಯ್ಯಬ್ಜಿ ಇವರೆಲ್ಲರೂ ಮಂದಗಾಮಿ ನಾಯಕರು. ಪ್ರಶ್ನೆ 75. ಭಾರತದ ಬಡತನಕ್ಕೆ ಬ್ರಿಟಿಷರೇ ಕಾರಣ ಎಂದು ಹೇಳಿದವರು ಯಾರು? ಭಾರತದ ಬಡತನಕ್ಕೆ ಬ್ರಿಟಿಷರೇ ಕಾರಣ ಎಂದು ಹೇಳಿದವರು ಮಂದಗಾಮಿಗಳು. ಪ್ರಶ್ನೆ 76. ಮಂದಗಾಮಿಗಳ ನೀತಿಯನ್ನು ತಿರುಪೇಯ ನೀತಿ ಎಂದು ಕರೆದವರು ಯಾರು? ಮಂದಗಾಮಿಗಳ ನೀತಿಯನ್ನು ತಿರುಪೇಯ ನೀತಿ ಎಂದು ಕರೆದವರು ತೀವ್ರವಾದಿಗಳು. ಪ್ರಶ್ನೆ 77. ಇದೇ ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕೂಡ ಕರೆದಿರುತ್ತಾರೆ. ಪ್ರಶ್ನೆ 77. ತೀವ್ರಗಾಮಿಗಳು ಯಾರು? ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಇವರು ತೀವ್ರಗಾಮಿಗಳು. ಪ್ರಶ್ನೆ 78. ತೀವ್ರವಾದಿಗಳ ಕಾಲ ಯಾವುದು? 1905ರಿಂದ 1919ವರೆಗಿನ ಅವಧಿ ತೀವ್ರವಾದಿಗಳ ಕಾಲ ಎಂದು ಕರೆಯುತ್ತಾರೆ. ಪ್ರಶ್ನೆ 79. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು? ಬಾಲಗಂಗಾಧರ್ ತಿಲಕರು. ಪ್ರಶ್ನೆ 80. ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಜಾರಿಗೆ ತಂದವರು ಯಾರು? ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಜಾರಿಗೆ ತಂದವರು ಬಾಲಗಂಗಾಧರ್ ತಿಲಕರು. ಪ್ರಶ್ನೆ 81. ಮರಾಠ ಇಂಗ್ಲಿಷ್ ಭಾಷೆಯಲ್ಲಿ ಮತ್ತು ಮರಾಠ ಭಾಷೆಯಲ್ಲಿ ಮರಾಠ ಮತ್ತು ಇಂಗ್ಲಿಷ್ ಪತ್ರಿಕೆ ಪ್ರಾರಂಭಿಸಿದವರು ಯಾರು? ಬಾಲಗಂಗಾಧರ್ ತಿಲಕರು. ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು ಯಾರು? ಬಿಪಿನ್ ಚಂದ್ರ ಪಾಲರು. ವಂದೇ ಮಾತರಂ ಪತ್ರಿಕೆ ಪ್ರಾರಂಭಿಸಿದವರು ಯಾರು? ವಂದೇ ಮಾತರಂ ಪತ್ರಿಕೆ ಪ್ರಾರಂಭಿಸಿದವರು ಅರವಿಂದ್ ಘೋಷ್ ಅವರು. ಪ್ರಶ್ನೆ 84. ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ? ಪಂಜಾಬಿನ ಸಿಂಹ ಎಂದು ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯುತ್ತಾರೆ. ಪ್ರಶ್ನೆ 85. ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಎಂದು ಯಾರು ಹೇಳಿದರು? ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಎಂದು ಲಾಲಾ ಲಜಪತ್ ರಾಯ್ ಅವರು ಹೇಳಿದರು. ಪ್ರಶ್ನೆ 86. ಬಂಗಾಳದಲ್ಲಿ ಸಾಮೂಹಿಕ ಪ್ರತಿಭಟನೆ ಸಂಘಟಿಸಿದವರು ಯಾರು? ಬಂಗಾಳದಲ್ಲಿ ಸಾಮೂಹಿಕ ಪ್ರತಿಭಟನೆ ಸಂಘಟಿಸಿದವರು ಬಿಪಿನ್ ಚಂದ್ರ ಪಾಲ್. ಪ್ರಶ್ನೆ 87. ಬಂಗಾಳದ ವಿಭಜನೆ ಯಾವಾಗ ಮಾಡಲಾಯಿತು? ಬಂಗಾಳದ ವಿಭಜನೆ 1905ರಲ್ಲಿ ಮಾಡಲಾಯಿತು. ಪ್ರಶ್ನೆ 88. ಬಂಗಾಳದ ವಿಭಜನೆ ಮಾಡಿದವನು ಯಾರು?
ಬಂಗಾಳದ ವಿಭಜನೆ ಮಾಡಿದವನು ಲಾರ್ಡ್ ಕರ್ಜನ್. ಪ್ರಶ್ನೆ 89. ಬಂಗಾಳವನ್ನು ಕರ್ಜನ್ ವಿಭಜಿಸಲು ಕಾರಣವೇನು? ಬಂಗಾಳವನ್ನು ಕರ್ಜನ್ ವಿಭಜಿಸಲು ಕಾರಣ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಮತೀಯ ಭಿನ್ನತೆ ಉಂಟು ಮಾಡಲು. ಪ್ರಶ್ನೆ 90. ಬಂಗಾಳದಲ್ಲಿ ರಾಷ್ಟ್ರೀಯ ಶೋಕ ದಿನ ಯಾವಾಗ ಆಚರಿಸಲಾಯಿತು? ಬಂಗಾಳದಲ್ಲಿ ರಾಷ್ಟ್ರೀಯ ಶೋಕ ದಿನವನ್ನು 1905 ಅಕ್ಟೋಬರ್ 16ರಂದು ಆಚರಿಸಲಾಯಿತು. ಪ್ರಶ್ನೆ 91. ಅಮರ ಸೋನಾರ್ ಬಾಂಗ್ಲಾ ಗೀತೆ ಹಾಡಿದವರು ಯಾರು? ಅಮರ ಸೋನಾರ್ ಬಾಂಗ್ಲಾ ಗೀತೆ ಹಾಡಿದವರು ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 92. ಬಂಗಾಳದ ವಿಭಜನೆ ಯಾವಾಗ ರದ್ದು ಮಾಡಲಾಯಿತು? ಬಂಗಾಳದ ವಿಭಜನೆ 1911ರಲ್ಲಿ ರದ್ದು ಮಾಡಲಾಯಿತು. ಬಂಗಾಳದ ವಿಭಜನೆಯಾದದ್ದು 1905ರಲ್ಲಿ. ಬಂಗಾಳದ ವಿಭಜನೆ ರದ್ದಾಗಿರುವುದು 1911ರಲ್ಲಿ. ಪ್ರಶ್ನೆ 93. ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆಯಾಯಿತು? ಮುಸ್ಲಿಂ ಲೀಗ್ 1906ರಲ್ಲಿ ಸ್ಥಾಪನೆಯಾಯಿತು. ಪ್ರಶ್ನೆ 94. ಮುಸ್ಲಿಂ ಲೀಗ್ ಸ್ಥಾಪಿಸಿದವರು ಯಾರು? ಸರ್ ಆಗಾ ಖಾನ್ ಮತ್ತು ಢಾಕಾದ ನವಾಬ ಸಲೀಮುಲ್ಲಾ 1906ರಲ್ಲಿ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಪಕ್ಷವನ್ನು ಸ್ಥಾಪಿಸಿದರು. ಸೂರತ್ ಒಡಕು ಯಾವಾಗ ಉಂಟಾಯಿತು? 1907ರಲ್ಲಿ. ಪ್ರಶ್ನೆ 96. ಮಂದಗಾಮಿ ಮತ್ತು ತೀವ್ರಗಾಮಿ ನಡುವಿನ ಜಗಳದಲ್ಲಿ ಕಾಂಗ್ರೆಸ್ ಇಬ್ಬಾಗ ಯಾವಾಗ ಆಯಿತು? 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ 2 ಬಣಗಳಾಗಿ ವಿಭಜನೆಯಾಯಿತು. ಪ್ರಶ್ನೆ 97. ತಿಲಕರನ್ನು ಬಂಧಿಸಿ ಕರಿನೀರು ಶಿಕ್ಷೆ ವಿಧಿಸಿ ಯಾವ ಸೆರೆಮನೆಗೆ ಗಡೀಪಾರು ಮಾಡಲಾಯಿತು? ತಿಲಕರನ್ನು ಬಂಧಿಸಿ ಕರಿನೀರು ಶಿಕ್ಷೆ ವಿಧಿಸಿ ಮಾಂಡೇಲೆ ಅಂದರೆ ಇವತ್ತಿನ ಬರ್ಮಾದ ಸೆರೆಮನೆಗೆ ಗಡೀಪಾರು ಮಾಡಲಾಯಿತು. ಪ್ರಶ್ನೆ 98. ಸೆರೆಮನೆಯಲ್ಲಿದ್ದಾಗ ತಿಲಕರು ಯಾವ ಕೃತಿ ಬರೆದರು? ಸೆರೆಮನೆಯಲ್ಲಿದ್ದಾಗ ತಿಲಕರು ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆದರು. ಪ್ರಶ್ನೆ 99. ಮಿಂಟೋ ಮಾರ್ಲೆ ಸುಧಾರಣೆ ಯಾವಾಗ ಜಾರಿಗೆ ಬಂದಿತು? ಮಿಂಟೋ ಮಾರ್ಲೆ ಸುಧಾರಣೆ 1909ರಲ್ಲಿ ಜಾರಿಗೆ ಬರಲಾಯಿತು. ಪ್ರಶ್ನೆ 100. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕಲ್ಪಿಸಿದ ಕಾಯ್ದೆ ಯಾವುದು? 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು. 28 ನಿಮಿಷದ ಈ ಒಂದು ವಿಡಿಯೋದಲ್ಲಿ 100 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಂಡಿದ್ದೇವೆ. ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲಕರವಾದ ವಿಷಯ ಇದಾಗಿದೆ. ಧನ್ಯವಾದಗಳು.